ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೇಹಾ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿತ್ತು. ಇದೀಗ ನೇಹಾ ಮರಣೋತ್ತರ ಪರೀಕ್ಷೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಅಂಶಗಳು ಬಟಾಬಯಲಾಗಿದೆ. ವಿಸ್ತಾರ ನ್ಯೂಸ್ನಲ್ಲಿ ನೇಹಾಗೆ ಸಂಬಂಧಿಸಿದಂತಹ ಅತಿ ದೊಡ್ಡ ಸ್ಟೋರಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 14 ಬಾರಿ ನೇಹಾಗೆ ಇರಿದು ಕೊಂದಿದ್ದ ಈ ಪಾಪಿ ಫಯಾಜ್. ಮರಣೋತ್ತರ ಪರೀಕ್ಷೆಯಲ್ಲಿ ಸಾವಿನ ಸೀಕ್ರೆಟ್ ರಿವೀಲ್ ಆಗಿದೆ. ಕಾಲೇಜು ಆವರಣದಲ್ಲಿ ನೇಹಾ ಹಿರೇಮಠದ ಹತ್ಯೆ ಆಗಿತ್ತು. ಫಯಾಜ್ ತಾನು ತಂದಿದ್ದ ಚಾಕನ್ನ ತೆಗೆದು ಚುಚ್ಚಿ ಕೊಂದಿದ್ದ. ಅದೀಗ ಬಟಾಬಯಲಾಗಿದೆ. ಒಂದೊಂದೇ ಸೀಕ್ರೆಟ್ಗಳು. ಒಂದಲ್ಲ ಎರಡಲ್ಲ, 14 ಬಾರಿ ನೇಹಾಳ ಹೃದಯಕ್ಕೆ ಮೊದಲು ಈ ಫಯಾಜ್ ಚಾಕು ಹಾಕಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಬರೋಬ್ಬರಿ 30 ಸೆಕೆಂಡ್ಗಳಲ್ಲಿ 14 ಬಾರಿ ಈತ ಚಾಕುವಿನಿಂದ ಇರಿದಿದ್ದ. ಚಾಕು ಹಾಕ್ತಾ ಇದ್ದಂತೆ ರಕ್ತನಾಳ ಕಟ್ಟಾಗಿ ರಕ್ತಸ್ರಾವವಾಗಿದ್ದರಿಂದ ಸಾವನ್ನಪ್ಪಿದ್ರು. ತೀವ್ರ ರಕ್ತಸ್ರಾವದಿಂದಾಗಿ ನೇಹಾ ಅವರ ಪ್ರಾಣ ಪಕ್ಷಿ ಸ್ಥಳದಲ್ಲೇ ಹಾರಿ ಹೋಯಿತು. ಅದರಲ್ಲೂ ಪ್ರಮುಖವಾಗಿ ಮೊದಲಿಗೆ ಈ ಫಯಾಜ್ ಇದನ್ನಲ್ಲ, ಈತ ನೇಹಾಳ ಹೃದಯಕ್ಕೆ ಮೊದಲು ಚಾಕು ಹಾಕ್ತಾನೆ. ಅದಾದ ಮೇಲೆ 14 ಬಾರಿ, ಅದು ಕೂಡ ಕೇವಲ 30 ಸೆಕೆಂಡ್ನಲ್ಲಿ ನೇಹಾಳಿಗೆ ಚುಚ್ಚುತ್ತಾನೆ. ಚಾಕು ಹಾಕ್ತಾ ಇದ್ದಂತೆ ರಕ್ತನಾಳ ಕಟ್ಟಾಗಿದ್ದರಿಂದಾಗಿ ತೀವ್ರ ರಕ್ತಸ್ರಾವದ ಪರಿಣಾಮ ನೇಹಾಳ ಪ್ರಾಣ ಪಕ್ಷಿ ಸ್ಥಳದಲ್ಲೇ ಹಾರಿ ಹೋಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪರಶುರಾಮ್ ನೇರ ಸಂಪರ್ಕದಲ್ಲಿ. ಪರಶುರಾಮ್, ಈಗಷ್ಟೇ ನೇಹಾರ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಗೊತ್ತಾಗ್ತಾ ಇರುವಂತಹ ಅಂಶಗಳು ಸಾಕಷ್ಟಿದ್ದಾವೆ. ಅದರಲ್ಲಿ ಗಮನಿಸಬೇಕಾದಂತಹ ಅಂಶಗಳ ಬಗ್ಗೆ ವಿವರಣೆಯನ್ನ ಕೊಡೋದಾದ್ರೆ. ಶರತ್, ಯಾವ ರೀತಿ ಪಾಪಿ ಈ ದುಷ್ಕೃತ್ಯವನ್ನು ಎಸಗಿದ್ದ, ಎಷ್ಟು ಕ್ರೂರವಾಗಿ ಹತ್ಯೆ ಮಾಡಿದ್ದ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ವರದಿಯಲ್ಲಿ ಬಹಿರಂಗವಾಗ್ತಾ ಇದೆ. ಪ್ರೀತಿಸಲು ನಿರಾಕರಿಸಿದ್ದಂತಹ ಈ ಒಂದು ಯುವತಿಗೆ ಎದೆ, ಹೊಟ್ಟೆ, ತೊಡೆ ಭಾಗ ಸೇರಿದಂತೆ ಕುತ್ತಿಗೆವರೆಗೂ ಕೂಡ ಆತ 14 ಬಾರಿ ಇರಿದಿದ್ದಾನೆ. ಕೇವಲ 30 ಸೆಕೆಂಡುಗಳಲ್ಲಿ ಚಾಕುವಿನಿಂದ ಮೊದಲು ಎದೆಗೆ ಚುಚ್ತಾನೆ, ಅದಾದ ನಂತರ ಹೊಟ್ಟೆಗೆ ಚುಚ್ತಾನೆ. ನೇಹಾ ಕೆಳಗೆ ಕುಸಿದ ಮೇಲೆ ನಿರಂತರವಾಗಿ ಆಕೆಯ ಮೇಲೆ ದಾಳಿಯನ್ನು ಮಾಡಿದ್ದಾನೆ ಚಾಕುವಿನಿಂದ. ಈ ಸಂದರ್ಭದಲ್ಲಿ ಕುತ್ತಿಗೆಯನ್ನು ಕೂಡ ಕೊಯ್ಯಲು ಪ್ರಯತ್ನಿಸಿದ್ದ. ಹೀಗಾಗಿ ಕುತ್ತಿಗೆಯ ಒಂದು ಭಾಗದಲ್ಲಿ ರಕ್ತನಾಳ ಕಟ್ಟಾದಂತಹ ಪರಿಣಾಮವಾಗಿ ತೀವ್ರವಾದಂತಹ ರಕ್ತಸ್ರಾವವಾಗಿದೆ. ಹೀಗಾಗಿ ನೇಹಾ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿಯೇ ಮೃತಪಟ್ಟಿದ್ದಾರೆ. ಈ ಒಂದು ವರದಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬಹಿರಂಗವಾಗಿದ್ದು, ಈ ಮೊದಲು ನಾವು 8ರಿಂದ 9 ಬಾರಿ ಇರದ ಹಾಗೆ ದೃಶ್ಯಗಳಲ್ಲಿ CCTV ಫುಟೇಜ್ನಲ್ಲಿ ಕಾಣಿಸ್ತಾ ಇತ್ತು. ಆದರೆ ಮೈ ಮೇಲಿರುವಂತಹ ಗಾಯಗಳನ್ನು ಗಮನಿಸಿದಾಗ 14 ಬಾರಿ ಈ ಪಾಪಿ ಇರಿದಿರುವುದು ಕಂಡು ಬರ್ತಾ ಇದೆ. ಹೀಗಾಗಿ ತೀವ್ರ ನೋವಿನಿಂದ, ರಕ್ತಸ್ರಾವದಿಂದ ಬಳಲಿರುವಂತಹ ನೇಹಾ ಕೊನೆಯುಸಿರೆಳೆದಿರುವುದು ಈ ಪೋಸ್ಟ್ ಮಾರ್ಟಮ್ ವರದಿಯಿಂದ ಬಹಿರಂಗವಾಗ್ತಾ ಇದೆ. ಥ್ಯಾಂಕ್ ಯು ಪರಶುರಾಮ್ ಡೀಟೇಲ್ಸ್ಗಾಗಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗಷ್ಟೇ ನೇಹಾರ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಗೊತ್ತಾಗ್ತಾ ಇರುವಂತಹ ಅಂಶಗಳು ಸಾಕಷ್ಟಿದ್ದಾವೆ. ಅದರಲ್ಲಿ ಗಮನಿಸಬೇಕಾದಂತಹ ಅಂಶಗಳ ಬಗ್ಗೆ ವಿವರಣೆಯನ್ನ ಕೊಡೋದಾದ್ರೆ. ಶರತ್, ಯಾವ ರೀತಿ ಪಾಪಿ ಈ ದುಷ್ಕೃತ್ಯವನ್ನು ಎಸಗಿದ್ದ, ಎಷ್ಟು ಕ್ರೂರವಾಗಿ ಹತ್ಯೆ ಮಾಡಿದ್ದ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ವರದಿಯಲ್ಲಿ ಬಹಿರಂಗವಾಗ್ತಾ ಇದೆ. ಪ್ರೀತಿಸಲು ನಿರಾಕರಿಸಿದ್ದಂತಹ ಈ ಒಂದು ಯುವತಿಗೆ ಎದೆ, ಹೊಟ್ಟೆ, ತೊಡೆ ಭಾಗ ಸೇರಿದಂತೆ ಕುತ್ತಿಗೆವರೆಗೂ ಕೂಡ ಆತ 14 ಬಾರಿ ಇರಿದಿದ್ದಾನೆ. ಕೇವಲ 30 ಸೆಕೆಂಡುಗಳಲ್ಲಿ ಚಾಕುವಿನಿಂದ ಮೊದಲು ಎದೆಗೆ ಚುಚ್ತಾನೆ, ಅದಾದ ನಂತರ ಹೊಟ್ಟೆಗೆ ಚುಚ್ತಾನೆ. ನೇಹಾ ಕೆಳಗೆ ಕುಸಿದ ಮೇಲೆ ನಿರಂತರವಾಗಿ ಆಕೆಯ ಮೇಲೆ ದಾಳಿಯನ್ನು ಮಾಡಿದ್ದಾನೆ ಚಾಕುವಿನಿಂದ. ಈ ಸಂದರ್ಭದಲ್ಲಿ ಕುತ್ತಿಗೆಯನ್ನು ಕೂಡ ಕೊಯ್ಯಲು ಪ್ರಯತ್ನಿಸಿದ್ದ. ಹೀಗಾಗಿ ಕುತ್ತಿಗೆಯ ಒಂದು ಭಾಗದಲ್ಲಿ ರಕ್ತನಾಳ ಕಟ್ಟಾದಂತಹ ಪರಿಣಾಮವಾಗಿ ತೀವ್ರವಾದಂತಹ ರಕ್ತಸ್ರಾವವಾಗಿದೆ. ಹೀಗಾಗಿ ನೇಹಾ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿಯೇ ಮೃತಪಟ್ಟಿದ್ದಾರೆ. ಈ ಒಂದು ವರದಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬಹಿರಂಗವಾಗಿದ್ದು, ಈ ಮೊದಲು ನಾವು 8ರಿಂದ 9 ಬಾರಿ ಇರದ ಹಾಗೆ ದೃಶ್ಯಗಳಲ್ಲಿ CCTV ಫುಟೇಜ್ನಲ್ಲಿ ಕಾಣಿಸ್ತಾ ಇತ್ತು. ಆದರೆ ಮೈ ಮೇಲಿರುವಂತಹ ಗಾಯಗಳನ್ನು ಗಮನಿಸಿದಾಗ 14 ಬಾರಿ ಈ ಪಾಪಿ ಇರಿದಿರುವುದು ಕಂಡು ಬರ್ತಾ ಇದೆ. ಹೀಗಾಗಿ ತೀವ್ರ ನೋವಿನಿಂದ, ರಕ್ತಸ್ರಾವದಿಂದ ಬಳಲಿರುವಂತಹ ನೇಹಾ ಕೊನೆಯುಸಿರೆಳೆದಿರುವುದು ಈ ಪೋಸ್ಟ್ ಮಾರ್ಟಮ್ ವರದಿಯಿಂದ ಬಹಿರಂಗವಾಗ್ತಾ ಇದೆ. ಥ್ಯಾಂಕ್ ಯು ಪರಶುರಾಮ್ ಡೀಟೇಲ್ಸ್ಗಾಗಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.